ಜಯನಗರದ ಶಾಸಕರಾದಂಥ ಸಿ.ಕೆ. ರಾಮಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ನಿನ್ನೆ ನಡೆದ ಘಟನೆಯನ್ನು ಖಂಡಿಸಿ ಜೊತೆಗೆ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಏನು ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬನ್ನಿ ಮಾತಾಡ್ತೋಣ. ಸರ್, ನಿನ್ನೆ ನಡೆದ ಘಟನೆ ಏನು? ಸರ್, ನಿನ್ನೆ ಘಟನೆ ಪೊಲೀಸ್ನವರು ಹೋರಾಟ ಮಾಡೋದು KPCC ಕಚೇರಿಗೆ ಹೋಗಬಾರ್ದು ತಡೆದಾದ್ಮೇಲೆ ನಮ್ಮನ್ನು ಅರೆಸ್ಟ್ ಮಾಡಿದ್ರು. ಸೊ ನಾವೆಲ್ಲ ಕೂಡ ಪೊಲೀಸರ ಒಂದು ಕಸ್ಟಡಿಯಲ್ಲಿದ್ವಿ, ಅಂದರೆ ಕಂಟ್ರೋಲ್ ಬೈ ಪೊಲೀಸ್. ಆದರೆ ಅದೇ ಮತ್ತೆ ರೂಟಲ್ಲಿ ತೊಗೊಂಬಂದು KPCC ಕಚೇರಿ ಮುಂದೆ ಗಾಡಿ ನಿಲ್ಲಿಸೋ ಅಗತ್ಯ ಪೊಲೀಸ್ನವ್ರಿಗೆ ಏನಿತ್ತು? ಅದು ಅವಾಯ್ಡ್ ಮಾಡೋಕ್ಕೆ ನೀವು ಅರೆಸ್ಟ್ ಮಾಡಿದ್ಮೇಲೆ ಬೇರೆ ರೂಟಲ್ಲಿ ಕರ್ಕೊಂಡು ಹೋಗಬೇಕಾಗಿತ್ತು ನಮಗೆ. ಅದು ಮಟ್ಟಿ ಕಚೇರಿ ಮುಂದೆ ಬಂದು 106 ಜನ ಕಾಂಗ್ರೆಸ್ ಕಾರ್ಯಕರ್ತರು ಇರೋ ಟೈಮ್ನಲ್ಲಿ ಗಾಡಿ ನಿಲ್ಲಿಸಿ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ಪೊಲೀಸ್ನವರು ಮೊದಲ ಆರೋಪಿಗಳು. ಏನದು ಯಾರು ನಮಗೆ ಹೊಡೆದ್ರು, ಮೊಟ್ಟೆಗಳು ಹಾಕಿದ್ರು, ಅವ್ರನ್ನ ಇನ್ನೂ ಇದುವರೆಗೆ ಅರೆಸ್ಟ್ ಮಾಡಿಲ್ಲ. ಯಾರೋ ಒಬ್ಬರನ್ನ ಬಿಟ್ಟರೆ ಯಾರು ಅರೆಸ್ಟ್ ಮಾಡಿಲ್ಲ. ಅದು ಲಾಯರ್ಗಳು ಕೋರ್ಟ್ ಹಾಕ್ಕೊಂಡು ಬಂದು ಹೊಡೆದಿದ್ದಾರೆ, ಅದು ಅರೆಸ್ಟ್ ಮಾಡಿ ಒದ್ದಕ್ಕೆ ಹೋಗಿದ್ದಾರೆ, ಅವರು ಅರೆಸ್ಟ್ ಮಾಡಿಲ್ಲ. ಇದ್ರ ಬಗ್ಗೆ ಕ್ರಮ ತಗೋಬೇಕು. ಎರಡನೇದು. ಮೂರನೇದು, ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಹೋರಾಟವನ್ನು ಮಾಡೋದು ಎಲ್ಲರಿಗೂ ಅಧಿಕಾರ ಇದೆ. ಆದರೆ ರೌಡಿಸಮ್ ಮಾಡು ಮತ್ತು ಅದಕ್ಕೆ ಸಮರ್ಸ್ಕೊಳ್ಳುವಂಥ KPCC ಅಧ್ಯಕ್ಷರು ಕೂಡ ಇದು ತಪ್ಪದು. ಇವತ್ತು ರೌಡಿಸಮ್ ಮಾಡಿದ್ರೆ ನಾವು ಏನು ತಪ್ಪೇನಿದೆ? ಅವ್ರ ಮೊಟ್ಟೆ ತಗೊಂಡು ಅವ್ರಿಗೆ ಹೊಡಿದ್ದೀವಿ ಅಂದರೆ ಮೊಟ್ಟೆ ಎಲ್ಲಿ ಸಿಗುತ್ತೆ? ಪೊಲೀಸ್ ಕಸ್ಟಡಿಗೆ ಬಂದು ನಮ್ಮ ಅರೆಸ್ಟ್ ಮಾಡಿ ನಮಗೆ ಮೊಟ್ಟೆ ಯಾರು ಕೊಡ್ತಾರೆ? ಇದು ಇವ್ರು ಮಾಡೋವಂಥ ತಪ್ಪಿದೆ. ಈ ಸರ್ಕಾರ ರೌಡಿಸಮ್ ಸರ್ಕಾರ. ನೆನ್ನೆ ಕೂಡ ನನಗೆ ಕೈಗೆ ಕಿಟಕಿ ಹತ್ರ ಹಾಕಿದ್ದೆ, ಜೈಕಾರ ಹಾಕ್ತಿದ್ವಿ, ಹೊಡೆದಿದ್ದಾರೆ. ನಾವು ಇದು MLC ಸರ್ಟಿಫಿಕೇಟ್ ಕೂಡ ಮಾಡಿಸಿದ್ವಿ. ಇದು ಬಲವಾಗಿ ಏಟ್ ಬಿತ್ತು. ಯಾರು ನಾಳೆ ಬೆಳಗ್ಗೆ ಏನಾದ್ರು ಆಸಿಡ್ ದಾಳಿ ಆಯಿತು, ಯಾರು ರೆಸ್ಪಾನ್ಸಿಬಲ್ಲು? ಈ ದೃಷ್ಟಿಯಿಂದ ಪೊಲೀಸರು ಮುಂಜಾಗ್ರತವಾಗಿ ಬಂದೋಬಸ್ತ್ ಕೊಟ್ಟಿಲ್ಲ. ಅಲ್ಲಿ ವಿರೋಧ ಪಕ್ಷ ನಾಯಕರುಗಳಿದ್ದರು, 15-20 ಜನ MLAಗಳಿದ್ದರು, ಕೊಟ್ಟಿಲ್ಲ. ಇದ್ರ ಬಗ್ಗೆ ನಾವು ಕ್ರಮ ತಗೊಂಡ್ವಿ. ಸರ್, KPCC ಅಧ್ಯಕ್ಷ ಹೇಳ್ತಾರೆ ಮೊಟ್ಟೆ ಹೊಡೆಯೋ ಸಂಸ್ಕೃತಿ ನಮ್ಮದಲ್ಲ, ಅದು BJP ಅವರೇ ಶುರು ಮಾಡಿದ್ದು, ಬಂಗಾಳದಿಂದ ಶುರು ಮಾಡಿದ್ದು. ಇಲ್ಲಿ ನಾವು ಮೊಟ್ಟೆ ಹೊಡಿಲಿಲ್ಲ, ಅವ್ರು ಎಸ್ತಿದ್ದಿನ ಮೊಟ್ಟೆ ನಾವು ವಾಪಸ್ ತೆಸ್ತಿದ್ದೀವಿ. ಈಗ KPCC ಅಧ್ಯಕ್ಷರು ಏನೇನು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಇವತ್ತು ಅವರೇ ಹೇಳಿದಾರಲ್ಲ, ಕೊತ್ವಾಲು ಯಾವ ಥರ ಇದ್ರು, ನಮ್ಗೆ ನಡ್ಕೊತಾ ಇದ್ರು, ಇಂಟ್ರ್ಯೂ ಕೊಟ್ಟಿದ್ದಾರಲ್ಲ. KPCC ಅಧ್ಯಕ್ಷರು ಮೊದಲು ಕಾರ್ಯಕರ್ತೆ ಬುದ್ಧಿ ಹೇಳಬೇಕು, ಶಾಂತವಾಗಿರಿ, ಪ್ರಚೋದನೆ ಆಗಬೇಡಿ. ಅದು ಬಿಟ್ಟು ನೀವು ಮಾಡೋದು ಸರಿ ಅಂತ ಮಾಡಿಬಿಟ್ರೆ ಇದೇನು ಕೊತ್ವಾಲ್ ಸರ್ಕಾರ ಪರಿಸ್ಥಿತಿ ಆಗಿದೆ. ಅವರೇ ಹೇಳಿದ್ದಾರೆ, ನಾನು ಕೋದಂಡರಾಮಪುರದಲ್ಲಿದ್ದೆ, ಕೋದಂಡರಾಮಪುರದಲ್ಲಿ ನಾವು ಯಾವ ಥರ ಇದ್ವಿ, ನಾವು ಆ ಥರ ಇದ್ವಿ, ಕೊತ್ವಾಲ್ ಎದ್ದಿನ ಕೊಡೋದು ಅಂದ್ಕೊಂಡ್ರೆ ಇದೆಲ್ಲ ಇವತ್ತಿನ ಯುವ ಜನಾಂಗದ ಮೇಲೆ ಪ್ರಚೋದನೆಯನ್ನು ಕೊಡುವಂಥ ಕೆಲಸವನ್ನಾಗುತ್ತೆ. ಇವತ್ತು ಸಂಸ್ಕಾರ ಇದು ನಮಗೆ BJP ಅವ್ರು ಹೇಳ್ಕೊಡ್ಬೇಕಾಗಿಲ್ಲ. ಇವತ್ತು ಸಂಸ್ಕಾರವನ್ನು ಕಲಿಸಿರೋದು RSS, ಸಂಸ್ಕಾರ ಕಲಿತಿರೋದು BJP. ಯಾವುದೇ ಕಾರ್ಯಕರ್ತರು ಯಾವುದೇ ಒಂದು ಹೋರಾಟದಲ್ಲಿ ಹಿಂಸಾತ್ಮಕ ಮಾಡಿಲ್ಲ. ನಾವು ಏನೇ ಮಾಡಿದ್ರು ಇವತ್ತು ದೇಶದಲ್ಲಿ ಇಷ್ಟು ಹಿಂಸೆ ಆಗ್ತಿರೋದಕ್ಕೆ ಕಾರಣ ನೇರವಾಗಿ ಕಾಂಗ್ರೆಸ್ಸೇ ಹೊಣೆ ಸರ್. ಅದಕ್ಕೆ ಶಾಸಕರ ಮೇಲೆ ದಾಳಿ ಆಗುತ್ತೆ, ಮೊಟ್ಟೆ ದಾಳಿ ಆಗುತ್ತೆ, ಎಲ್ಲೋ ಒಂದು ಕಡೆ ಇದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ರಾಜ್ಯದಲ್ಲಿ? 100ಕ್ಕೆ 100 ಸರ್, 100ಕ್ಕೆ 100 ಕಾಂಗ್ರೆಸ್ ಸರ್ಕಾರ ಕಾನೂನಲ್ಲಿ ವಿಫಲತೆ ಆಗಿದೆ. ಮಾನ್ಯ ಗೃಹ ಮಂತ್ರಿಗಳು ಇದುವರೆಗೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಇಷ್ಟು ಆಗಿದೆ, ಇಷ್ಟು ಹೋರಾಟಗಳಾಗಿದೆ. ಮೊಟ್ಟೆ ಶಾಸಕರು, ಅವರು ಶಾಸಕರ ಮೇಲೆ ಹಲ್ಲೆ ಆಗಿದೆ, ಇದುವರೆಗೆ ಒಂದು ಕ್ರಮ ತಗೊತೀವಿ ಅಂತ ಒಬ್ಬ ಗೃಹ ಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇವತ್ತು ನಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಪೊಲೀಸ್ ಕಸ್ಟಡಿಗೆ ನಾವೆಲ್ಲ ಪೊಲೀಸ್ ಕಸ್ಟಡಿನಲ್ಲಿದ್ದೀವಿ. ನಾವು ಸತ್ರು ಪೊಲೀಸವ್ರ ಜವಾಬ್ದಾರಿ. ಆ ದೃಷ್ಟಿಯಿಂದ ನಮ್ಮ ತಗೊಂಡೋಗಿ KPCC ಕಚೇರಿ ಮುಂದೆ ಹೊಡೆಸ್ತಾರೆ ಅಂತಂದರೆ ಪೊಲೀಸ್ನವ್ರು ರೌಡಿಗಳಾಗಿ ಮಾಡ್ತಾಯಿದ್ದಾರ. ಇದು ನಮ್ಗೆ ಅರ್ಥವಾಗ್ತಿಲ್ಲ. ನಮಗೆ ಪೊಲೀಸ್ ಮೇಲೂ ಕೂಡ ಕ್ರಮ ಆಗಬೇಕು ಸರ್. ಸರ್, ನಾವು ಏನು ಕಸ್ಟಡಿಗೆ ತೆಗೆದುಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಿದ್ವಿ, ಆದರೆ ಬಸ್ಸನ್ನು ತಿರುಗಿಸಿದ್ದೆ ಏನು ಅಲ್ಲಿರ್ತಕ್ಕಂಥ BJP ನಾಯಕರು ಅಂತೇಳಿ ನಿನ್ನೆ KPCC ನಾಯಕರು ಹರಿಪ್ರಸಾದ್ ಅವರು ಹೇಳಿದ್ದಾರೆ. ನೋಡಿ, ಕಮಿಷನರು ನೇರವಾಗಿ ನಾವು ಹೋದಾಗ ACPನೇ ಕೇಳಿದ್ದಾರೆ, ಯಾಕೆ ಆ ಗಾಡಿ ತಿರುಗ್ತು ಅಂತ. ಟ್ರಾಫಿಕ್ ಜಾಮ್ ಆಯಿತು, ತಿರುಗ್ತೀವಿ ಅಂತ ಹೇಳಿದ್ದಾರೆ. ಆದರೆ ಪೊಲೀಸ್ನವರು ಇವತ್ತು ಅಲ್ಲಿ ಗಲಾಟೆ ಆಗುತ್ತೆ ಅಂತ ಅಲ್ಲಿ ಬಂದೋಬಸ್ತು ಕಾಂಗ್ರೆಸ್ ಕಚೇರಿ ಮುಂದೆ ಮಾಡಿದ್ಮೇಲೆ ನಾವೇ ಹೇಳಿದ್ವಿ, ಬಸ್ ಯಾಕೆ ಹಂಗೆ ತಿರ್ಗ್ತೀರಾ ಅಂತ, ಬಸ್ ಯಾಕೆ ಸ್ಟಾಪ್ ಮಾಡಿದ್ರಿ, ಆ ಬಸ್ ಯಾಕೆ ಅಟ್ಯಾಕ್ ಮಾಡಿದಾಗ ನೀವೇನು ಮಾಡ್ತಾಯಿದ್ರಿ, ಕಳ್ಯಾಕಾಯ್ತಿಂತೀರ ನೀವು ಅಂತ ನಾವು ಕಮಿಷನರ್ಗೆ ಹೇಳಿದ್ದೀವಿ. ಕಮಿಷನರ್ ಹೇಳ್ಬೇಕು ನಮಗೆ. ಇವರು ಅದು KPCC ಅಧ್ಯಕ್ಷರಾಗಿ ಕೇಳ್ತಾ ಅವ್ರೆ ನೋಡವ್ರ ಏನಾದ್ರು ಹೆಚ್ಚು ಕಡಿಮೆ ಯಾರು ರೆಸ್ಪಾನ್ಸಿಬಲ್ಲು? ರೌಡಿಸಮ್ ಮಾಡುವಂಥ ಅಧ್ಯಕ್ಷರು ಇವತ್ತು ಎಲ್ಲೂ ಇಲ್ಲ, ಕಾಂಗ್ರೆಸ್ಸಲ್ಲೇ ಇರೋದು, ನಮ್ಮಲ್ಲಿ BJPನಲ್ಲಿ ಇಲ್ಲ. ನಮ್ಮಲ್ಲಿ ಆ ದೃಷ್ಟಿಯಿಂದ ಮತ್ತು ಹೇಳಿಕೆಯನ್ನು ವಾಪಸ್ ತಗೋಬೇಕು. ದಯಮಾಡಿ ಯಾವ ಕಾರ್ಯಕರ್ತರಿಗೆ ಬುದ್ಧಿ ಹೇಳಬೇಕು ಅವರು. ಥ್ಯಾಂಕ್ ಯು. ಇದಿಷ್ಟು ಸಿ.ಕೆ. ರಾಮಮೂರ್ತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.